ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ಇವತ್ತು ಸಾಮಾನ್ಯವಾಗಿ ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವ್ರ ತನಕನೂ ಈ ಬಿಳಿ ಕೂದಲು ಅನ್ನೋದು ಕಾಣಿಸ್ಕೊಳ್ಳೋದು ತುಂಬ ಸರ್ವೇ ಸಾಮಾನ್ಯ ಆಗಿಬಿಟ್ಟಿದೆ. ಈಗ ಅಂದರೆ ಇನ್ನೂ ಏಜೇ ಆಗಿರಲ್ಲ, ಆಗಲೇ ಬಿಳಿ ಕೂದಲು ಕಾಣಿಸ್ಕೊಳ್ತಾ ಇದೆ. ಇಂಥ ಅಂದರೆ ಬುಡದಿಂದನೂ ತುದಿಯವರೆಗೂ ಬಿಳಿ ಕೂದಲು ಆಗಿರೋದನ್ನ ನಾವು ತುಂಬ ಮನೆಯಲ್ಲಿ ಇರುವಂಥ ನ್ಯಾಚುರಲ್ ಆಗಿ ಸಿಗುವಂಥ ಥಿಂಗ್ಸ್ಗಳನ್ನ ಯೂಸ್ ಮಾಡಿಕೊಂಡು ತುಂಬ ಈಸಿಯಾಗಿ ನಾವು ಈ ಬಿಳಿ ಕೂದಲನ್ನ ಕಪ್ಪಾಗಿ ಮಾಡ್ಕೋಬೋದು. ಮತ್ತು ಇನ್ನೊಂದು ಏನಂತ ಹೇಳಿದ್ರೆ, ನಮ್ಮ ಕೂದಲು ಇದೊಂದೇ ಅಲ್ಲ ಫ್ರೆಂಡ್ಸ್, ನಮ್ಮ ಕೂದಲಿನಲ್ಲಿರುವಂತಹ ಯಾವುದೇ ಒಂದು ಸಮಸ್ಯೆ ಆಗಿರಲಿ, ಏರ್ ಫಾಲ್ ಆಗ್ತಾ ಇರೋದಾಗಿರಲಿ, ಇಲ್ಲ ಏರ್ ಡ್ಯಾಮೇಜ್ ಆಗ್ತಾ ಇರೋದಾಗಿರಲಿ, ಇಲ್ಲ ಏನಾದರೂ ಏರ್ ಕರ್ಲಿ ಏರ್ ಆಗಿರಲಿ, ಇಲ್ಲ ಹೇರ್ ತುಂಬ ಡ್ರೈ ಆಗಿ ಒಂದು ಸಾಫ್ಟ್ನೆಸ್ಸೇ ಕಳ್ಕೊಂಡ್ಬಿಟ್ಟಿರುತ್ತಲ್ವ, ಜೀವಸತ್ವವನ್ನೇ ಕಳ್ಕೊಂಡ್ಬಿಟ್ಟಿರುತ್ತೆ ಅಂತ ಎಲ್ಲ ಒಂದು ಪ್ರಾಬ್ಲಮ್ನ ಸಾಲ್ವ್ ಮಾಡುವಂತಹ ಒಂದು ಸೊಲ್ಯೂಷನ್ನ ನಾನು ತಂದಿದ್ದೀನಿ. ಅದು ಯಾವುದಂತಂದರೆ, ನ್ಯಾಚುರಲ್ ಆಗಿ ಸಿಗುವಂತಹ ಮನೆಯಲ್ಲೇ ಇರುವಂತಹ ಎರಡು ಥಿಂಗ್ಸ್ಗಳನ್ನ ಯೂಸ್ ಮಾಡಿಕೊಂಡು ನಾವು ಯಾವ ರೀತಿ ಒಂದು ನಮ್ಮ ಹೇರಿಗೆ ನಮ್ಮ ಹೇರ್ನ ಅಂದರೆ ವೈಟ್ ಆಗಿರುವಂತಹ ಹೇರ್ನ ಕಪ್ಪಾಗಿ ಮಾಡುವಂತಹ ಒಂದು ಹೋಮ್ ರೆಮಿಡಿನ ನಾನು ತಂದಿದ್ದೀನಿ. ಇಂತಹ ಹೋಮ್ ರೆಮಿಡಿಗೋಸ್ಕರ ನೀವೇನಾದ್ರು ವೆಯ್ಟ್ ಮಾಡ್ತಾ ಇದ್ರೆ ದಯವಿಟ್ಟು ಲೈಕ್ ಕೊಡೋದನ್ನ ಮರಿಬೇಡಿ. ಮತ್ತು ಇನ್ನೂ ಯಾರು ಹೊಸಬ್ರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದೇನೆ ನೋಡ್ತಾ ಇದ್ದೀವಿ ಅಂತ ಹೇಳೋದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಈ ನ್ಯಾಚುರಲ್ ಆಗಿ ಸಿಗುವಂಥದ್ದು ಅಂತಂದರೆ ಮನೆಯಲ್ಲೇ ಸಿಗುವಂಥದ್ದನ್ನ ನಾವು ಯೂಸ್ ಮಾಡಿಕೊಂಡು ಯಾವ ರೀತಿಯಪ್ಪ ನಾವು ಈ ವೈಟ್ ಏರ್ನ ನಾವು ಬ್ಲ್ಯಾಕ್ ಆಗಿ ಮಾಡ್ಕೋಬೋದು ಅಂತ ನೀವೆಲ್ಲ ಯೋಚಿಸ್ತಾ ಇದ್ರೆ ದಯವಿಟ್ಟು ನಮ್ಮ ಒಂದು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದ್ರೆ ಎಂಡ್ ತನಕ ನೋಡಿದ್ರೇ ಇದು ನಿಮಗೆ ಗೊತ್ತಾಗೋದು ಫ್ರೆಂಡ್ಸ್. ದಯವಿಟ್ಟು ಎಲ್ಲೂ ಸ್ಕಿಪ್ ಮಾಡಿದ್ರೆ ಎಂಡ್ ತನಕ ನೋಡಿ ಈ ವಿಡಿಯೋನ ನೀವೆಲ್ಲರೂ ಯೂಸ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗಳಿಗೂ ಸಹ ಶೇರ್ ಮಾಡಿ ಅಂತ ಹೇಳ್ತಾ, ಈ ವಿಡಿಯೋನ ನಾವು ಯಾವ ರೀತಿ ಅಂದರೆ ಶುರು ಮಾಡೋದು, ಯಾವ ರೀತಿ ಈ ಹೋಮ್ ರೆಮಿಡಿನ ಮಾಡೋದು ಅನ್ನೋದನ್ನ ನಮ್ಮ ವಿಡಿಯೋದಲ್ಲಿ ನಾನು ತೋರಿಸ್ಕೊಡ್ತೀನಿ. ಹಾಗಾದರೆ ವಿಡಿಯೋನ ಶುರು ಮಾಡೋಣ ಬನ್ನಿ. ನಾನಿಲ್ಲಿ ನಾವು ಟೀಗೆ ಉಪಯೋಗಿಸ್ತೀವಲ್ವಾ, ಟೀ ಮಾಡೋದಕ್ಕೆ ಈ ಟೀ ಪೌಡರ್ ನಾನು ಇಲ್ಲಿ 2 ಸ್ಪೂನಷ್ಟು ತೆಗೆದುಕೊಳ್ತಾ ಇದ್ದೀನಿ. ನೋಡಿ, 2 ಸ್ಪೂನಷ್ಟು ಟೀ ಪೌಡರ್ನ ನಾವು ಅಂದರೆ ನೀವು ಪ್ರತಿದಿನ ಉಪಯೋಗಿಸ್ತಿರಲ್ಲ ಟೀ ಪೌಡರು, ಅದನ್ನು ನಾನು ಇಲ್ಲಿ ತೆಗೆದುಕೊಂಡಿದ್ದೀನಿ. ನೋಡಿ, ಈ ಟೀ ಪೌಡರು ನಮ್ಮ ಕೂದಲಿನ ಆರೋಗ್ಯಕ್ಕೆ ಮತ್ತು ಕೂದಲಿನ ಬೆಳವಣಿಗೆಗೆ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಜೊತೆಗೆ ಕೂದಲು ಬಿಳಿಯಾಗಿರುವುದನ್ನು ತಡೆಗಟ್ಟುತ್ತೆ. ಎಷ್ಟೋ ಜನಕ್ಕೆ ಗೊತ್ತೇ ಇಲ್ಲ ಈ ಟೀ ಪೌಡರು ನಮ್ಮ ಇದು ಬ್ಯೂಟಿ ಪ್ರಾಡಕ್ಟ್ಗೆ ಇದು ತುಂಬ ಹೆಲ್ಪ್ ಮಾಡುತ್ತೆ ಅಂತ ಎಷ್ಟೊಂದು ಜನಕ್ಕೆ ಗೊತ್ತೇ ಇಲ್ಲ. ಇದು ನಮ್ಮ ಕೂದಲಿಗೆ ಒಂದೇ ಅಲ್ಲ, ನಮ್ಮ ಮುಖದ ಸೌಂದರ್ಯಕ್ಕೂ ಸಹ ಇದು ತುಂಬಾ ಉಪಯುಕ್ತವಾಗಿದೆ ಅಂತಲೇ ಹೇಳ್ಬೋದು. ಮತ್ತು ಅದರಲ್ಲೂ ಟೀ ಪೌಡರ್ನಿಂದ ಮಾಡಿದಂತಹ ಪೇಸ್ಟ್ನ ನಮ್ಮ ಮುಖಕ್ಕೆ ಅಪ್ಲೈ ಮಾಡೋದರಿಂದ ನಮ್ಮ ಮುಖ ತುಂಬಾ ಹೊಳೆಯುತ್ತೆ. ಮತ್ತು ಈ ಟೀ ಡಿಕಾಕ್ಷನ್ನ ನಮ್ಮ ಕೂದಲಿಗೆ ಅಪ್ಲೈ ಮಾಡೋದರಿಂದ ಕೂದಲು ಎಷ್ಟು ಒಣಗೋಗಿದ್ರೂ ಸಹ ಕೂದಲಿಗೆ ಒಂದು ಜೀವವನ್ನು ತುಂಬಿ ಕೂದಲು ಚಿಗುರಲು ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು. ಅಂಥ ಒಳ್ಳೆಯ ಒಂದು ಪೌಡರ್ ಆಗಿದೆ ಇದು ಅಂತಲೇ ಸಹ ನಾವು ಹೇಳ್ಬೋದು. ನೋಡಿ, ನಾನು 2 ಸ್ಪೂನಷ್ಟು ಈ ಟೀ ಪೌಡರ್ನ ನಾನಿಲ್ಲಿ ತೆಗೆದುಕೊಂಡಿದ್ದೀನಿ. ನೆಕ್ಸ್ಟ್ ಇದಕ್ಕೆ ನಾನಿಲ್ಲಿ 1 ಕುಟಾಣಿನ ತೆಗೆದುಕೊಂಡಿದ್ದೀನಿ. ಯಾಕೆ ಈ ಕುಟಾಣಿನ ತೆಗೆದುಕೊಂಡಿದ್ದೀನಿ ಅಂತಂದರೆ, ನಮಗೆ ಈ ಟೀ ಪುಡಿ ಇದೆಯಲ್ವಾ, ಅದನ್ನ ನಾವು ಒಂದು ಸ್ವಲ್ಪ ಅಂದರೆ ಈ 2 ಸ್ಪೂನಷ್ಟು ಟೀ ಪುಡಿನ ನಾವು ದಪ್ಪ ಇದೆಯಲ್ವಾ ಈ ಟೀ ಪುಡಿ, ಹಾಗಾಗಿ ಈ 2 ಸ್ಪೂನ್ ತೆಗೆದುಕೊಂಡಂತಹ ಟೀ ಪುಡಿನ ನಾನು ಇದಕ್ಕೆ ಹಾಕ್ಕೊಂಡು ನಾನೀಗ ಸ್ವಲ್ಪ ಪೇಸ್ಟ್ ರೀತಿಯಲ್ಲಿ ಅಂದರೆ ಸ್ವಲ್ಪ ಪೌಡರ್ ಮಾಡ್ಕೋತಾ ಇದ್ದೀನಿ. ನೋಡಿ, ಅಂದರೆ ದಪ್ಪ ಇದೆಯಲ್ಲ, ಹಾಗಾಗಿ ನಾನಿಲ್ಲಿ ನೋಡಿ ಕುಟ್ಕೊಂಡು ಪೌಡರ್ನ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಏಕೆ ಅಂತಂದರೆ ಇದು ಸ್ವಲ್ಪ ದಪ್ಪ ಇದೆಯಲ್ವಾ, ಹಾಗಾಗಿ ಇದು ನಮಗೆ ಬೇಕಾಗಿರೋದು ಇದು ಸ್ವಲ್ಪ ಪೌಡರ್ ಆದರೆ ಸಾಕು. ಹಾಗಾಗಿ ನಾನು 2 ಸ್ಪೂನ್ ಟೀ ಪೌಡರ್ನ ತೆಗೆದುಕೊಂಡು ಈ ಟೀ ಪೌಡರು ಕೂದಲನ್ನು ಅಂದರೆ ಈ ಕೂದಲು ನಮ್ಮ ಬುಡದಿಂದನೇ ಅಂದರೆ ನಮ್ಮ ಕೂದಲು ಬುಡದಿಂದನೇ ಸ್ಟ್ರಾಂಗ್ ಆಗಿ ಇರುವ ಹಾಗೆ ಮಾಡುತ್ತೆ. ಜೊತೆಗೆ ನಮ್ಮ ಕೂದಲು ಬುಡದಿಂದಲೇ ವೈಟ್ ಆಗ್ತಾ ಬರ್ತಾ ಇರುತ್ತಲ್ವ, ಅದನ್ನು ಕಂಪ್ಲೀಟಾಗಿ ಕಪ್ಪು ಮಾಡೋದಕ್ಕೆ ಇದು ಒಂದು ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಅಂದರೆ ಇದನ್ನ ನಾವು ಇದನ್ನ ಸ್ವಲ್ಪ ಪುಡಿ ಮಾಡ್ಕೊಳ್ಳೋದ್ರಿಂದ ನಮ್ಮ ಬುಡದಿಂದನೇ ವೈಟ್ ಆಗಿದ್ದರೆ ಹೇರು ಅದನ್ನು ಕಪ್ಪಾಗಿ ಅಂದರೆ ಟರ್ನ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ನೋಡಿ, 2 ಸ್ಪೂನಷ್ಟು ನಾನು ಟೀ ಪೌಡರ್ನ ತೆಗೆದುಕೊಂಡಿದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ನೀವು ಟೀ ಪೌಡರ್ನ ತೆಗೆದುಕೊಂಡು ಸ್ವಲ್ಪ ಇದನ್ನ ಈ ರೀತಿಯಲ್ಲಿ ನೀವು ಕುಟಾಣಿಯ ಸಹಾಯದಿಂದ ನೀವು ಹೀಗೆ ಕುಟ್ಕೊಳ್ಬೇಕಾಗುತ್ತೆ. ನೋಡಿ, ನಾನೀಗ ಕುಟ್ಕೊಂಡಿದ್ದೀನಿ. ನಾನಿಲ್ಲಿ ಪೌಡರ್ ಮಾಡ್ಕೊಂಡಂತಹ ಟೀ ಪುಡಿನ ನಾನು ಇಲ್ಲಿ ನೋಡಿ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಇಷ್ಟಾದರೆ ಸಾಕಾಗುತ್ತೆ. ಇದು ನಮ್ಮ ಕೂದಲಿನ ಬೆಳವಣಿಗೆಗೆ ಮತ್ತು ನಮ್ಮ ಕೂದಲು ಬುಡದಿಂದಲೇ
ಕಪ್ಪಾಗಿ ಬೆಳೆಯೋಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಇಷ್ಟು ಪೌಡರ್ ಆದರೆ ನಮಗೆ ಸಾಕಾಗುತ್ತೆ. ನೋಡಿ, ಇಷ್ಟು ತೆಗೆದುಕೊಂಡಿದ್ದೀನಲ್ವಾ. ನೆಕ್ಸ್ಟ್ ಇದಕ್ಕೆ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ, ನಾವು ನೆಕ್ಸ್ಟು ಈ ಟೀ ಪುಡಿ ಅಂದರೆ ಈ ಪುಡಿ ಮಾಡಿದಂತಹ ಟೀ ಪುಡಿ ಜೊತೆ ನೆಕ್ಸ್ಟ್ ಇನ್ನೊಂದು ಪೌಡರ್ನ ಮಿಕ್ಸ್ ಮಾಡ್ಕೊಳ್ಬೇಕಾಗುತ್ತೆ. ಆ ಪೌಡರ್ ಯಾವುದು ಅಂತಂದರೆ, ನೋಡಿ ಇಲ್ಲಿ ನಾನಿಲ್ಲಿ ಕಾಫಿ ಪೌಡರ್ನ ನಾನು ತೆಗೆದುಕೊಂಡಿದ್ದೀನಿ. ನೋಡಿ, ನಿಮಗೆ ಕಾಣಿಸ್ತಾ ಇದೆ. ನೋಡಿ, ನಾನಿಲ್ಲಿ 2 ಸ್ಪೂನಷ್ಟು ಕಾಫಿ ಪೌಡರ್ನ ಇದಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಏನಕ್ಕೆ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅಂತ ಹೇಳಿದ್ರೆ, ಈ ಕಾಫಿ ಪೌಡರು ನಮ್ಮ ಕೂದಲಿನ ಬುಡದಿಂದಲೂ ಸಹ ಇದು ಅಂದರೆ ತುಂಬ ಚೆನ್ನಾಗಿ ಬೆಳೆಯೋದಕ್ಕೆ ಈ ಕಾಫಿ ಪೌಡರು ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಕೂದಲಿಗೆ ಒಂದು ಒಳ್ಳೆಯ ಬಣ್ಣವನ್ನು ಕೊಡುತ್ತೆ, ಮತ್ತು ನಮ್ಮ ಕೂದಲು ಹೊಳಪನ್ನು ಸಹ ಕೊಡುತ್ತೆ ಅಂತಲೇ ಹೇಳ್ಬೋದು. ಮತ್ತು ನಮ್ಮ ಕೂದಲು ಶೈನಿಂಗ್ ಆಗಿರುವಂತೆ ಮಾಡುತ್ತೆ. ಈ ಕಾಫಿ ಪೌಡರು ನಮ್ಮ ಮುಖಕ್ಕೆ ಎಷ್ಟು ಒಳ್ಳೆಯದು ಅದಕ್ಕಿಂತ ಹೆಚ್ಚಾಗಿ ನಮ್ಮ ಕೂದಲ ಬೆಳವಣಿಗೆಗೂ ಸಹ ಇದು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಮತ್ತು ನಮ್ಮ ಕೂದಲಿನ ಏನಾಗ್ತಾ ಇರುತ್ತೆ ಅಂತ ಅಂದರೆ ಯಾಕೆ ಒಳ್ಳೆಯದು ಅಂತ ಹೇಳಿದ್ರೆ, ಇದು ಯಾಕೆ ಅಂದರೆ ಕೂದಲಿನಲ್ಲಿ ಈಚಿಂಗ್ ಆಗ್ತಾ ಇರುತ್ತೆ, ಮತ್ತು ನಮ್ಮ ಕೂದಲಿನಲ್ಲಿ ಏನಾಗ್ತಾ ಬರ್ತಾ ಇರುತ್ತಲ್ವ, ಏನುಗಳ ಪ್ರಾಬ್ಲಮ್ ಎಲ್ಲ ಆಗ್ತಾ ಇದ್ರೆ ಇಂಥದ್ದೆಲ್ಲವನ್ನು ಈ ಒಂದು ಕಾಫಿ ಪೌಡರು ಹೋಗಲಾಡಿಸಿ ನಮ್ಮ ಹೇರಿಗೆ ಒಂದು ನ್ಯಾಚುರಲ್ ಆದಂತಹ ಕಲರ್ನ ಕೊಡುತ್ತೆ ಅಂತಲೂ ಸಹ ನಾವು ಹೇಳ್ಬೋದು. ನೋಡಿ, ಹೀಗೆ ಈ ಕಾಫಿ ಪೌಡರ್ನಲ್ಲಿರುವ ಆ್ಯಂಟಿ ಆಕ್ಸಿಡೆಂಟ್ ಗುಣದಿಂದಾಗಿ ಇದರಿಂದ ಕೂದಲಿನ ಎಲ್ಲ ಸಮಸ್ಯೆಗಳನ್ನು ಕಡಿಮೆ ಆಗುತ್ತೆ. ಮತ್ತು ಏರ್ ಫಾಲ್ ಆಗ್ತಾ ಇದ್ರೆ ಅದನ್ನು ಸಹ ಇದು ಕಡಿಮೆ ಮಾಡುತ್ತೆ. ಮತ್ತು ಕೂದಲು ಫಾಸ್ಟಾಗಿ ಬೆಳೆಯಲು ಈ ಕಾಫಿ ಪೌಡರು ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಈ ಕೂದಲು ಬುಡದಿಂದ ಮತ್ತು ನೋಡಿ ಇವೆರಡನ್ನು ನಾನಿಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಮತ್ತು ಫ್ರೆಂಡ್ಸ್, ಮತ್ತು ಕೂದಲು ಬುಡದಿಂದ ಮತ್ತು ಕೂದಲಿನ ತುದಿಯವರೆಗೂ ಇದು ದಪ್ಪವಾಗಿ ಬೆಳೆಯಲು ಸಹ ಇದು ಹೆಲ್ಪ್ ಮಾಡುತ್ತೆ. ಮತ್ತು ಇನ್ನೊಂದು ಏನು ಹೇಳಿದ್ರೆ, ನಮ್ಮ ಕೂದಲು ಬುಡದಿಂದನೂ ಸಹ ಏನಾದ್ರು ವೈಟ್ ಆಗಿದ್ರೆ ಅಂಥ ಹೇರನ್ನು ಸಹ ಇದು ಬ್ಲ್ಯಾಕ್ ಆಗಿ ಮಾಡಿ, ಅಂದರೆ ಬ್ಲ್ಯಾಕ್ಗೆ ವೈಟ್ ಇರೋಂತಹ ಕಲರ್ನ ಬ್ಲ್ಯಾಕ್ ಆಗಿ ಟರ್ನ್ ಮಾಡಿ ಒಂದು ಹೊಳಪಿನ ಶಕ್ತಿ ಅಂದರೆ ಶೈನಿಂಗ್ ಶಕ್ತಿ ಅಂತ ಕೊಡುವಂಥದ್ದನ್ನ ಈ ಒಂದು ಕಾಫಿ ಪೌಡರು ಹೊಂದಿದೆ ಅಂತಲೇ ಹೇಳ್ಬೋದು. ಮತ್ತು ಈ ಕಾಫಿ ಪೌಡರು ನಮ್ಮ ಫೇಸಿಗೆ ಎಷ್ಟು ಒಳ್ಳೆಯದೋ ಅಷ್ಟು ನಮ್ಮ ಏರ್ಗೂ ಸಹ ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ನೆಕ್ಸ್ಟ್ ಇದಕ್ಕೆ ನಾನು ನೆಕ್ಸ್ಟು ಇಲ್ಲಿ ಕೊಬ್ಬರಿ ಎಣ್ಣೆನ ತೆಗೆದುಕೊಳ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಕೊಬ್ಬರಿ ಎಣ್ಣೆನ ಇಲ್ಲಿಗೆ ತೆಗೆದುಕೊಳ್ತಾ ಇದ್ದೀನಿ. ನಾವು ಕೊಬ್ಬರಿ ಎಣ್ಣೆನ ಇಲ್ಲಿ ಒಂದು 3-4 ಸ್ಪೂನು ಕೊಬ್ಬರಿ ಎಣ್ಣೆನ ನಾವಿಲ್ಲಿ ತೆಗೆದುಕೊಳ್ಬೇಕಾಗುತ್ತೆ. ನೋಡಿ, ಇಲ್ಲಿ ಕೊಬ್ಬರಿ ಎಣ್ಣೆನ ನೋಡಿ 2, 3, 4 ನೋಡಿ ಇಷ್ಟಾದರೆ ಸಾಕಾಗುತ್ತೆ. ನೋಡಿ, ನಾನಿಲ್ಲಿ ಕೊಬ್ಬರಿ ಎಣ್ಣೆನ ನಿಮಗೆ ತೆಗೆದುಕೊಳ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ನೋಡಿ 4 ಸ್ಪೂನಷ್ಟು ಕೊಬ್ಬರಿ ಎಣ್ಣೆನ ನಾನಿಲ್ಲಿ ತೆಗೆದುಕೊಂಡಿದ್ದೀನಿ. ಆದಷ್ಟು ನೀವು ಪ್ಯೂರ್ ಆದಂತಹ ಕೊಬ್ಬರಿ ಎಣ್ಣೆನೇ ನೀವು ತೆಗೆದುಕೊಳ್ಳಿ. ಯಾಕೆ ಅಂತಂದರೆ ಈ ಕೊಬ್ಬರಿ ಎಣ್ಣೆ ನಮ್ಮ ಬುಡಕ್ಕೆ ಒಂದು ಹೊಳಪಿನ ಶಕ್ತಿ ಕೊಟ್ಟು ನಮ್ಮ ಏರ್ನ ಬುಡದಿಂದನೇ ಕಪ್ಪಾಗಿ ಮಾಡುವಂತಹ ಒಂದು ಬ್ಯೂಟಿ ಪ್ರಾಡಕ್ಟ್ ಅಂತಲೂ ಸಹ ನಾವು ಈ ಕೊಬ್ಬರಿ ಎಣ್ಣೆನ ಹೇಳ್ಬೋದು. ನೋಡಿ, ನಾನು ಕೊಬ್ಬರಿ ಎಣ್ಣೆನ ತೆಗೆದುಕೊಂಡಿದ್ದೀನಿ. ಈ ಕೊಬ್ಬರಿ ಎಣ್ಣೆ ಕೂದಲಿನ ಬೆಳವಣಿಗೆಗೆ ಮತ್ತು ತುಂಬಾ ಒಳ್ಳೆಯದು ಅಂತಲೂ ಸಹ ನಾವು ಹೇಳ್ಬೋದು. ನೆಕ್ಸ್ಟ್ ಈ ಕೊಬ್ಬರಿ ಎಣ್ಣೆ ಜೊತೆ ನಾನು ಸ್ವಲ್ಪ ಒಂದು 5-6 ಹನಿಯಷ್ಟು ನಿಂಬೆಹಣ್ಣು ನಾನು ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೋಡಿ, ನಾನಿಲ್ಲಿ ಒಂದು 5-6 ಸ್ಪೂನು ನಿಂಬೆಹಣ್ಣಿನ ರಸವನ್ನು ನಾನು ಇದಕ್ಕೆ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನಿಂಬೆಹಣ್ಣು ನಾವು ಡೈರೆಕ್ಟಾಗಿ ಯೂಸ್ ಮಾಡಬಾರ್ದು. ಇದನ್ನ ಈ ರೀತಿಯಲ್ಲಿ ಕೊಬ್ಬರಿ ಎಣ್ಣೆಯಲ್ಲಿ ನಾವು ಮಿಕ್ಸ್ ಮಾಡಿಕೊಂಡು ನಮ್ಮ ಕೂದಲಿಗೆ ಅಪ್ಲೈ ಮಾಡುವುದರಿಂದ ಈ ನಿಂಬೆಹಣ್ಣಿನಲ್ಲಿರುವಂತಹ ಎಲ್ಲ ನ್ಯೂಟ್ರಿಯೆಂಟ್ಸ್ಗಳು ನಮ್ಮ ಕೂದಲು ಉದುರುತ್ತಾ ಇದ್ದರೆ ಉದುರುತ್ತಾ ಇರುವಂತಹ ಕೂದಲನ್ನ ಉದುರದೆ ಇರುವ ಹಾಗೆ ಮಾಡೋದಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಅಂತಲೇ ನಾವು ಹೇಳ್ಬೋದು. ನೆಕ್ಸ್ಟ್ ಇದಕ್ಕೆ ನಾವು ಕೊಬ್ಬರಿ ಎಣ್ಣೆನ ಈಗ ನಾನು ಇದಕ್ಕೆ ನೋಡಿ ಒಂದು 2 ಸ್ಪೂನಷ್ಟು ಅಂದರೆ ನೋಡಿ ಅಂದರೆ 1.5 ಸ್ಪೂನ್ ತಗೊಳ್ಳಿ ಸಾಕು. 1.5 ಸ್ಪೂನಷ್ಟು ನಾನಿಲ್ಲಿ ಟೀ ಪೌಡರ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ರೀತಿಯಲ್ಲಿ ಆ್ಯಡ್ ಮಾಡ್ಕೊಳ್ಳಿ ನೀವು. ಇವಾಗ ನೋಡಿ, ನಾವಿಲ್ಲಿ ಮಿಕ್ಸ್ ಮಾಡಿದಂತಹ ಆಯಿಲು ತುಂಬಾ ಹೆಲ್ದಿಯಾಗಿ ಇರುತ್ತೆ, ತುಂಬಾ ನ್ಯಾಚುರಲ್ ಆಗಿರುತ್ತೆ. ನಮ್ಮ ಕೂದಲ ಬೆಳವಣಿಗೆಗೆ ಇದು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ನೋಡಿ, ಮಿಕ್ಸ್ ಮಾಡಿದ ನಂತರ ಯಾವ ರೀತಿ ಕಲರ್ ಕಾಣಿಸ್ತಾ ಇದೆ ಅಂತ ಹೇಳಿ. ನೆಕ್ಸ್ಟ್ ಇದಕ್ಕೆ ನಾವು
ನೆಕ್ಸ್ಟ್ ಇದಕ್ಕೆ ನಾವು 1 ಸ್ಪೂನಷ್ಟು ಕಾಫಿ ಪೌಡರ್ನು ಸಹ ನಾವಿಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ 1 ಸ್ಪೂನಷ್ಟು ಕಾಫಿ ಪೌಡರ್ನು ನಾನಿಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ. ನೋಡಿ ಈ ರೀತಿಯಲ್ಲಿ ನೀವು ಚೆನ್ನಾಗಿ ಆ್ಯಡ್ ಮಾಡ್ಕೊಳ್ಳಿ. ಕಾಫಿ ಪೌಡರನ್ನು 1 ಸ್ಪೂನಷ್ಟು ಆ್ಯಡ್ ಮಾಡಿಕೊಂಡೆ ಅಲ್ವಾ, ಇದನ್ನು ನೋಡಿ ಎಂಥ ಸೂಪರ್ ಆದಂಥ ಒಂದು ಆಯಿಲ್ ತಯಾರಾಗಿದೆ ಅಂತಲೇ ನಾವು ಹೇಳ್ಬೋದು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ನೋಡಿ, ಒಂದು ಪೇಸ್ಟ್ ರೀತಿಯಲ್ಲಿ ಆಗಿದೆ. ಇದು ತುಂಬ ನ್ಯಾಚುರಲ್ ಆಗಿ ಇರುತ್ತೆ. ನೀವು ಇನ್ನೂ ಜಾಸ್ತಿ ಬೇಕು ಅಂತಂದರೂ ಸಹ ನೀವು ಇದನ್ನ ಮಾಡಿ ಇಟ್ಕೋಬೋದು. ಬೇಕಾದರೆ ನಿಮಗೆ 1 ತಿಂಗಳಿಗೆ ಆಗೋಷ್ಟು ಇದನ್ನ ಆಯಿಲ್ನ ಮಾಡಿ ಇಟ್ಕೊಂಡಿರೋದ್ರಿಂದ ನಿಮಗೆ ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟು ಆಗಲ್ಲ. ಆದರೆ ನೀವು 1 ತಿಂಗಳಿಗೆ ಆಗೋಷ್ಟು ಮಾಡಿಟ್ಕೊಳ್ಳಿ, ಅದಕ್ಕಿಂತ ಜಾಸ್ತಿ ನೀವು ಮಾಡಿ ಇಟ್ಕೊಳ್ಳೋಕೆ ಹೋಗಬೇಡಿ. ಯಾಕೆ ಅಂತ ಹೇಳಿದ್ರೆ ಇದರಲ್ಲಿ ಅಂದರೆ ಇದರಲ್ಲಿರುವ ನ್ಯೂಟ್ರಿಯೆಂಟ್ಸ್ಗಳು ಕಡಿಮೆ ಆಗಿಬಿಡುತ್ತೆ. ಅಂದರೆ ನೀವು ಜಾಸ್ತಿ ಮಾಡಿಟ್ಕೊಂಡ್ರೆ ಇದರಲ್ಲಿ ಇರುವಂತಹ ನ್ಯೂಟ್ರಿಯೆಂಟ್ಸ್ಗಳು ಕಡಿಮೆಯಾಗಿ ಅದರಲ್ಲಿರುವಂತಹ ಒಂದು ಶಕ್ತಿ ಹೊಟ್ಟೋಗ್ಬಿಡುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ನೋಡಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾಡಿ ಇಟ್ಕೊಳ್ಳಿ. ಇದರಿಂದ ತುಂಬಾ ಒಂದು ಒಳ್ಳೆಯ ರಿಸಲ್ಟೇ ನೀವು ಕಾಣಬಹುದು ಅಂತಲೇ ಹೇಳ್ಬೋದು. ಮಾರುಕಟ್ಟೆಯಲ್ಲಿ ಯಾವುದಾದರೂ ನೀವು ಸಿಟಿಗೆಲ್ಲ ಹೋಗಿ ಏರ್ಗೆ ಯಾವುದ್ಯಾವುದೋ ಒಂದು ಏರ್ ಆಯಿಲ್ಗಳನ್ನೆಲ್ಲ ತಗೊಬಂದು ಹಚ್ಕೊಂಡು ಅಪ್ಲೈ ಹಚ್ಕೋತೀರಾ. ಆದರೆ ಅದರಿಂದ ನಿಮಗೆ ಯಾವುದೇ ಒಂದು ಒಳ್ಳೆಯ ರೀತಿಯಾದಂತಹ ರಿಸಲ್ಟು ಸಿಗಲ್ಲ. ಈ ರೀತಿ ನಾವು ಮನೆಯಲ್ಲೇ ಪ್ಯೂರಾಗಿ ಮಾಡಿಕೊಂಡು ನಮ್ಮ ಹೇರ್ಗೆ ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಯಾವುದೇ ರೀತಿಯಾದಂತಹ ಸೈಡ್ ಎಫೆಕ್ಟು ಆಗಲ್ಲ, ಮತ್ತು ಒಂದು ಒಳ್ಳೆಯ ರಿಸಲ್ಟೇ ಕೊಡುತ್ತೆ ಅಂತಲೇ ನಾವು ಹೇಳ್ಬೋದು. ನೆಕ್ಸ್ಟ್ ನೋಡಿ ನಾನಿಲ್ಲಿ ನೋಡಿ ಕಾಫಿ ಪೌಡರು ಮತ್ತು ಟೀ ಪೌಡರ್ನ ಕೊಬ್ಬರಿ ಎಣ್ಣೆ ಜೊತೆ ನಾವಿಲ್ಲಿ ನೋಡಿ ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಅಂದರೆ ಬಿಸಿ ನೀರಿನಲ್ಲಿ ನಾವು ಮಿಕ್ಸ್ ಮಾಡ್ಕೊಳ್ಳೋಣ, ಅಂದರೆ ಬಿಸಿ ಮಾಡ್ಕೊಳ್ಳೋಣ. ಅಂದರೆ ಈ ಆಯಿಲ್ನ ಬಿಸಿ ಮಾಡ್ಕೊಳ್ಳೋಣ. ಯಾಕೆ ಅಂತ ಹೇಳಿದ್ರೆ ನಾವು ಇದನ್ನ ಡೈರೆಕ್ಟಾಗಿ ಬಿಸಿ ಮಾಡ್ಕೋಬಾರ್ದು. ಈಗ ಡಬ್ಬಲ್ ಬಾಯ್ಲರ್ ಇದೆಯಲ್ಲ, ಈ ಡಬ್ಬಲ್ ಬಾಯ್ಲರ್ನಲ್ಲೇ ನಾವು ಬಿಸಿ ಮಾಡ್ಕೋಬೇಕಾಗುತ್ತೆ. ನೋಡಿ ಈ ರೀತಿ 2-3 ನಿಮಿಷ ಬಿಸಿ ಮಾಡಿ ಕೊಬ್ಬರಿ ಎಣ್ಣೆ ಜೊತೆ ಈ ಕಾಫಿ ಪೌಡರು ಮತ್ತು ಟೀ ಪೌಡರು ಸೇರಿಕೊಳ್ಳಿ ಅಂತ ನಾವು ಇದನ್ನ ಬಿಸಿ ಮಾಡ್ಕೋತಾ ಇರೋದು. ನೋಡಿ ಒಂದು ಒಳ್ಳೆಯ ಕಲರೇ ಕೊಡುತ್ತೆ ಅಂತಲೇ ನಾವು ಹೇಳ್ಬೋದು ಫ್ರೆಂಡ್ಸ್. ಮತ್ತು ಅದರಲ್ಲಿ ಅಂದರೆ ಏನಂದರೆ ಒಂದು ಒಳ್ಳೆಯ ಕಲರ್ ಕೊಡುತ್ತೆ, ಜೊತೆಗೆ ಅದರಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ಗಳು ಅದರಲ್ಲೇ ಸೇರಿಕೊಳ್ಳುತ್ತೆ. ಅಂದರೆ ಈ ಕಾಫಿ ಪೌಡರು ಮತ್ತು ಟೀ ಪುಡಿಯಲ್ಲಿ ಇರುವಂತಹ ನ್ಯೂಟ್ರಿಯೆಂಟ್ಸ್ಗಳು ಈ ಕೊಬ್ಬರಿ ಎಣ್ಣೆ ಜೊತೆ ಸೇರಿಕೊಳ್ಳೋದ್ರಿಂದ ನಮ್ಮ ಹೇರಿಗೆ ಅಂದರೆ ಏರ್ ಕಟ್ ಆಗ್ತಾ ಇದ್ರೆ ಮತ್ತು ಅಂದರೆ ಏರು ಒಂಥರ ಡ್ರೈ ಆಗಿಬಿಟ್ಟಿರುತ್ತಲ್ವ, ಅದಕ್ಕಾಗಿ ಮತ್ತು ಏರು ಡ್ಯಾಮೇಜ್ ಆಗಿ ಮತ್ತು ನಮ್ಮ ಹೇರು ವೈಟ್ ಆಗಿರುತ್ತಲ್ಲ, ಅದೆಲ್ಲ ಸಮಸ್ಯೆಗಳನ್ನು ಈ ಡಬಲ್ ಬಾಯ್ಲ್ನಲ್ಲಿ ನಾವು ಕೊಬ್ಬರಿ ಎಣ್ಣೆನ ನೋಡಿ ಈ ರೀತಿಯಲ್ಲಿ ಬಿಸಿ ಮಾಡ್ಕೊಳ್ಳೋದ್ರಿಂದ ನಾವು ಸಂಪೂರ್ಣವಾಗಿ ಇಂಥ ಸಮಸ್ಯೆನ ಹೋಗ್ಲಾಡಿಸ್ಬೋದು ಅಂತಲೇ ಹೇಳ್ಬೋದು. ನೋಡಿ ಇವಾಗ ಪರ್ಫೆಕ್ಟಾಗಿ ಆಯಿಲ್ ತಯಾರಾಗಿದೆ. ಈಗ ಇದನ್ನ ನಾವು ಒಂದು ಫಿಲ್ಟರ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ ನೆಕ್ಸ್ಟ್ ನಾವು ಇದನ್ನ ಫಿಲ್ಟರ್ ಮಾಡ್ಕೊಳ್ಳೋಣ. ನಾನು ಈ ರೀತಿಯಲ್ಲಿ ನೋಡಿ ಒಂದು ಬೌಲ್ ತೊಗೊಂಡು ಈ ರೀತಿಯಲ್ಲಿ ನಾವು ಮಾಡಿದಂತಹ ಮಾಡಿದಂತಹ ಆಯಿಲ್ನ ನಾನಿಲ್ಲಿ ಫಿಲ್ಟರ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ರೀತಿಯಲ್ಲಿ ಫಿಲ್ಟರ್ ಮಾಡ್ಕೊಳ್ಳಿ. ನೋಡಿ ಈ ರೀತಿಯಲ್ಲಿ ನೀವು ಫಿಲ್ಟರ್ ಮಾಡ್ಕೋಬೇಕಾಗುತ್ತೆ. ನೋಡಿ ನಾವು ಈ ರೀತಿಯಲ್ಲಿ ಕೊಬ್ಬರಿ ಎಣ್ಣೆ ಜೊತೆ ಇವೆಲ್ಲವನ್ನು ನಾವು ಸೇರಿಸಿ ಹಾಕೋದ್ರಿಂದ ಅದರಲ್ಲಿರುವಂತಹ ನ್ಯೂಟ್ರಿಯೆಂಟ್ಸ್ಗಳು ನಮ್ಮ ತಲೆ ಕೂದಲಿಗೆ ಸೇರಿರುವುದರಿಂದ ನಮ್ಮ ತಲೆ ಕೂದಲು ಬೆಳವಣಿಗೆ ತುಂಬ ಚೆನ್ನಾಗಿ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ಯಾರಿಗೆ ಡ್ರೈ ಹೇರ್ ಇರುತ್ತೋ ಅಂಥವರು ಹೇರು ಜೀವಕಳೆನೇ ಇರೋದಿಲ್ಲ. ಆ ಕೂದಲು ಯಾವಾಗಲೂ ಕಟ್ಟಾಗ್ತಾ ಹೋಗ್ತಾ ಇರುತ್ತಲ್ವ, ಅಂಥ ಕೂದಲಿಗೆ ಈ ಆಯಿಲ್ನ ಹಾಕೋದ್ರಿಂದ ಕೂದಲು ಸದೃಢವಾಗಿ ಬೆಳೆಯುತ್ತೆ ಮತ್ತು ಕೂದಲಿಗೆ ಬೆಳವಣಿಗೆ ಚೆನ್ನಾಗಿ ಆಗುವುದರ ಜೊತೆಗೆ ಅದರ ಹೊಳಪನ್ನು ಸಹ ಹೆಚ್ಚಿಸುವಂಥ ಶಕ್ತಿ ಇದರಲ್ಲಿದೆ ಅಂತಲೇ ಹೇಳ್ಬೋದು. ನೋಡಿ ಈ ರೀತಿಯಲ್ಲಿ ನಾನು ಫಿಲ್ಟರ್ ಮಾಡ್ಕೊಂಡಿದ್ದೀನಿ. ನೋಡಿ ಈ ರೀತಿಯಲ್ಲಿ ನೀವು ಚೆನ್ನಾಗಿ ಫಿಲ್ಟರ್ ಮಾಡಿಕೊಂಡು ನೋಡಿ ಈ ರೀತಿಯಲ್ಲಿ ಫಿಲ್ಟರ್ ಮಾಡಿಕೊಂಡು ನೆಕ್ಸ್ಟ್ ಇದನ್ನು ನಮ್ಮ ಏರಿಗೆ ಯಾವ ರೀತಿ ಅಪ್ಲೈ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಬನ್ನಿ ನೋಡೋಣ. ಈ ರೀತಿ ಆಯಿಲ್ ನಮಗೆ ಸಿಕ್ಕಿರುತ್ತೆ. ಈ ಆಯಿಲ್ನ ನಾವು
ತಿಂಗಳ ತನಕ ನಾವು ಮಾಡಿಟ್ಕೊಂಡು ವಾರದಲ್ಲಿ ಒಂದು 3 ಸಲ ನಮ್ಮ ಕೂದಲಿಗೆ ನಾವು ಅಪ್ಲೈ ಮಾಡ್ಕೊಳ್ಳೋದ್ರಿಂದ ಒಂದು ಒಳ್ಳೆ ರಿಸಲ್ಟ್ನೇ ಕಾಣ್ಬೋದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಮತ್ತು ಈ ಆಯಿಲ್ನ ನೀವು ನಿಮ್ಮ ತಲೆ ಕೂದಲಿಗೆ ಹಾಕಿ ನೀವು ಒಂದಿನ ಹಾಗೆ ಬಿಡಬೇಕಾಗುತ್ತೆ. ಒಂದು ದಿನ ನಿಮ್ಮ ತಲೆಯಲ್ಲೇ ಈ ಆಯಿಲ್ನ ನೀವು ಅಪ್ಲೈ ಮಾಡಿಕೊಂಡು ಅದನ್ನು ನೆನೆಸ್ಕೊಂಡು, ಅಂದರೆ ಅದರ ಮಾರನೇ ದಿನ ನೀವು ಈ ಒಂದು ಆಯಿಲ್ನ ನೀವು ಹಾಕಿದಂತಹ ಏರ್ನ ನೀವು ಏರ್ ವಾಶ್ ಮಾಡ್ಕೊಳ್ಳೋದ್ರಿಂದ ಸಂಪೂರ್ಣವಾಗಿ ನೀವು ಅಂದರೆ ನಿಮ್ಮ ಕೂದಲಿನಲ್ಲಿರುವಂತಹ ಒಂದು ಡ್ಯಾಂಡ್ರಫ್ ಸಮಸ್ಯೆ ಆಗಿರ್ಬೋದು, ಇಲ್ಲ ಒಂದು ಯಾವುದೇ ರೀತಿಯಾದ ಈಚಿಂಗ್ ಪ್ರಾಬ್ಲಮ್ ಆಗಿರ್ಬೋದು, ಇಲ್ಲ ಕಪ್ಪಾಗಿರುವ ಅಂದರೆ ವೈಟ್ ಆಗಿರುವಂತಹ ಏರು ಬ್ಲ್ಯಾಕ್ ಆಗಿ ಮಾಡೋದಕ್ಕೂ ಇದು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು. ಈಗ ಈ ಎಣ್ಣೆನ ಯಾವ ರೀತಿ ನಮ್ಮ ಕೂದಲಿಗೆ ಅಪ್ಲೈ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ ಬನ್ನಿ. ನೋಡಿ, ಈ ರೀತಿ ನಿಮ್ಮ ಕೂದಲಿಗೆ ಬಿಸಿ ಮಾಡಿದ ಆಯಿಲನ್ನು ಹಾಕುವುದರಿಂದ ಕೂದಲಿನಲ್ಲಿ ಒಂದು ಬ್ಲಡ್ ಸರ್ಕ್ಯುಲೇಷನ್ ಚೆನ್ನಾಗಿ ಆಗುತ್ತೆ. ಚೆನ್ನಾಗಿ ಅಪ್ಲೈ ಮಾಡಿ ಲೈಟಾಗಿ ಮಸಾಜ್ ಮಾಡ್ಕೊಳ್ಳಿ. ಈ ರೀತಿ ಮಾಡುವುದರಿಂದ ಕೂದಲು ಬುಡದಿಂದ ಆಯಿಲ್ ಚೆನ್ನಾಗಿ ಅಬ್ಸರ್ವ್ ಮಾಡುತ್ತೆ. ಯಾರಿಗೆ ವೈಟ್ ಹೇರ್ ಆಗ್ತಾ ಇದೆ ಅವರು ಈ ಆಯಿಲ್ನ ಅಪ್ಲೈ ಮಾಡ್ತಾ ಬಂದರೆ ಬಿಳಿ ಕೂದಲು ತಾನಾಗಿಯೇ ಕಪ್ಪಾಗಲು ಶುರುವಾಗುತ್ತೆ. ಈ ಏರ್ ಆಯಿಲ್ನ ನೀವು ವಾರದಲ್ಲಿ 2 ಸಲ ಅಪ್ಲೈ ಮಾಡೋದರಿಂದ, ಅಂದರೆ ಈ ಆಯಿಲು ನಿಮ್ಮ ತಲೆ ಕೂದಲಿನಲ್ಲಿ 1 ದಿನ ಇರಬೇಕು. ಅದಕ್ಕೆ ಈ ಆಯಿಲ್ನ ನೀವು ಅಪ್ಲೈ ಮಾಡಿದ ಮೇಲೆ ಶಾಂಪೂ ಹಾಕಬಾರ್ದು. ನೀವು ಸೀಗೆಕಾಯಿ ಇಲ್ಲ ಅಂಟವಳಕಾಯಿನ ಯೂಸ್ ಮಾಡಬೇಕು. ಶಾಂಪೂ ಹಾಕಿದರೆ ನಿಮಗೆ ಒಂದು ಒಳ್ಳೆಯ ರಿಸಲ್ಟು ಸಿಗಲ್ಲ. ಇದರಿಂದ ನಿಮ್ಮ ಕೂದಲು ತುಂಬ ಚೆನ್ನಾಗಿ ಬೆಳೆಯಲು ಮತ್ತು ವೈಟ್ ಹೇರ್ ಆಗುವುದನ್ನು ಆದಷ್ಟು ತಡೆಯಬಹುದು. ನೋಡಿ, ಈ ರೀತಿ ವಾರದಲ್ಲಿ 2 ಸಲ ನೀವು ಈ ರೀತಿ ನಿಮ್ಮ ಕೂದಲಿನ ಬುಡದಿಂದ ಎಲ್ಲ ಕೂದಲಿಗೂ ನೀವು ಈ ರೀತಿ ಆಗ್ತಾ ಬಂದರೆ ಖಂಡಿತವಾಗಿಯೂ ಫ್ರೆಂಡ್ಸ್ ನಾನು 100% ರಿಸಲ್ಟ್ ಕೊಡ್ತೀನಿ. ಖಂಡಿತವಾಗಿಯೂ ನಿಮ್ಮ ಕೂದಲಿನಲ್ಲಿರುವಂತಹ ಯಾವುದೇ ಒಂದು ಸಮಸ್ಯೆ ಆಗಿರಲಿ, ಡ್ಯಾಂಡ್ರಫ್ ಸಮಸ್ಯೆ ಆಗಿರಲಿ, ಹೇರ್ ಡ್ರೈ ಆಗಿರುವಂತಹ ಸಮಸ್ಯೆ ಆಗಿರಲಿ, ಹೇರ್ ಕಟ್ ಆಗ್ತಾ ಇರುವಂತಹ ಸಮಸ್ಯೆ ಆಗಿರಲಿ, ಮತ್ತು ವೈಟ್ ಆಗ್ತಾ ಬಂದಿರುವಂತಹ ಹೇರ್ ಆಗಿದ್ದರೂ ಸಹ ಕಪ್ಪಾಗಿ ಮಾಡುವಂತಹ ಒಂದು ನ್ಯಾಚುರಲ್ ಆಗಿ ನೀಡುವಂತಹ ಒಂದು ಏರ್ ಆಯಿಲು ಇದಾಗಿದೆ. ಇದನ್ನು ನೀವು ವಾರದಲ್ಲಿ 3 ಸಲ ಮಾಡೋದ್ರಿಂದ ಖಂಡಿತವಾಗಿಯೂ ನಿಮಗೆ ಏರಿನ ಯಾವುದೇ ಸಮಸ್ಯೆ ಇದ್ದರೂ ಸಹ ಕಂಪ್ಲೀಟಾಗಿ ಗುಣ ಆಗುತ್ತೆ ಅಂತಲೇ ಹೇಳ್ಬೋದು. ನೋಡಿ, ಈ ರೀತಿ ನಿಮ್ಮ ಬುಡಕ್ಕೆ ಹಾಕಿದ ನಂತರ ಲೈಟಾಗಿ ನೀವು ಈ ರೀತಿಯಲ್ಲೇ ಮಸಾಜ್ ಮಾಡ್ಕೋಬೇಕು. ಮಸಾಜ್ನ ಒಂದು 5 ನಿಮಿಷ ಮಸಾಜ್ ಮಾಡ್ಕೊಳ್ಳಿ. ಮಸಾಜ್ ಮಾಡಿದ ನಂತರ ನೋಡಿ, ಮಸಾಜ್ ಮಾಡಿದ ನಂತರ ಒಂದು ದಿನ ಫುಲ್ಲು ಆ ಆಯಿಲು ನಿಮ್ಮ ಬುಡದಲ್ಲಿ, ಅಂದರೆ ನಿಮ್ಮ ತಲೆ ಕೂದಲಿನಲ್ಲೇ ಇರಬೇಕಾಗುತ್ತೆ. ಒಂದು ದಿನ ಫುಲ್ಲು ನಿಮ್ಮ ತಲೆಯಲ್ಲೇ ಆ ಎಣ್ಣೆಯನ್ನು ನೆನೆಸಿದ ನಂತರ ನೀವು ಅದರ ಮಾರನೆಯ ದಿನ ನೀವು ಏರ್ ವಾಶ್ ಮಾಡ್ಕೋಬಹುದು. ನೋಡಿದ್ರಲ್ಲ ಫ್ರೆಂಡ್, ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ. ಇನ್ನು ಯಾರು ಹೊಸಬ್ರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು.